ಇನ್ನು ಬಿ ಜೆ ಪಿಗೆ ಇದೊಂದು ಅಸ್ತ್ರ. ಹಿಂದೆ ಬಿ ಜೆ ಪಿಯವರು ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಿದರು? 20ರಲ್ಲಿ ಆಗಬೇಕಾಗಿದ್ದು 23ಕ್ಕೆ ಹೋಯ್ತಪ್ಪ. 23ಕ್ಕೆ ಆದಮೇಲಿಂದ ಅವ್ರು ಏನಾದರೂ ಅರಿಯರ್ಸ್ ಕೊಟ್ರ? ಬರೀ ಮುಲಾಮ್ ಹಚ್ಚಿದ್ರು ಅಷ್ಟೇ. ಎಲ್ಲಿ ತನಕ ಹೋಗ್ಬಿಟ್ಟಿದ್ರು ಅಂದರೆ ಪಾಪ ಈ ಸಾರಿಗೆ ಎಂಪ್ಲಾಯೀಸ್ಗಳೆಲ್ಲರೂ ಕೂಡ ಒಂಥರ ಭಾವುಕ ಜನಗಳು. ಅವ್ರಿಗೆ ಸನ್ಮಾನ ಮಾಡಬೇಕು, ಸತ್ಕಾರ ಮಾಡಬೇಕು ಬೊಮ್ಮಾಯಿ ಅವರಿಗೆ ಮತ್ತು ರಾಮುಲು ಅವರಿಗೆ ಅಂತ ನಿರ್ಧಾರಕ್ಕೆ ಬಂದುಬಿಟ್ಟಿದ್ರು. ಏನೂ ಆಗಲಿಲ್ಲ. ಅವ್ರಿಗೆ ಯಾವ ರಿಯರ್ಸನೂ ಮಾಡಲಿಲ್ಲ. ಸಂಬಳ ಜಾಸ್ತಿ ಮಾಡಿದ್ರು 15%. ಅದು ಬಿಟ್ಟರೆ ಇವರು ಈ ಹಳೇದೆಲ್ಲ ಬಾಕಿ ಇತ್ತೆಲ್ಲ ಕೊಡಬೇಕಲ್ಲ, ಕೊಡಲೇ ಇಲ್ಲ. ಸಿದ್ದರಾಮಯ್ಯವ್ರು ಏನಂತಾರೆ? 23ಕ್ಕೆ ಆಯ್ತಲ್ಲಪ್ಪ, ಈಗ 27ಕ್ಕೆ ಮಾಡ್ತೀವಿ ಅಂತ ಅವ್ರು ಅಂತಾರೆ, 4 ವರ್ಷ ಬಿಟ್ಟು. ಹೀಗೆ ಅನ್ಯಾಯದ ಮೇಲೆ ಅನ್ಯಾಯ. ಬರೀ ಅಶ್ವಥ್ ನಾರಾಯಣ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಕಾಂಗ್ರೆಸ್ ಸರ್ಕಾರ ಅವ್ರೇನು ಕೇಳ್ತಿದ್ದಾರೆ? ತಮ್ಮ ಬಾಕಿ, ಮೊದಲು ತಮ್ಮ ಬಾಕಿ ನೌಕರರಿಗೆ ಸಿಗಬೇಕಾಗಿರುವಂಥ ಬಾಕಿನೂ ಸಹ ಕೊಡ್ತಾ ಇಲ್ಲ. ಇವತ್ತು ನಿವೃತ್ತಿ ಹೊಂದಂಥ ವ್ಯಕ್ತಿಗಳಿಗೆ ಅವ್ರ ರಿಟೈರ್ಮೆಂಟ್ ಬೆನಿಫಿಟ್ಟು ಸಹ ಕೊಟ್ಟಿಲ್ಲ. ಗ್ರ್ಯಾಚ್ಯುಟಿ ಇನ್ನೊಂದು ಮತ್ತೊಂದು ಏನು ಸಿಗಬೇಕಾಗಿರುವಂಥ ಬಾಕಿ ಹಣನೂ ಸಹ ಕೊಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ಬಸ್ ತುಂಬಿ ತುಳುಕ್ತಿದೆ. ಶಕ್ತಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಯರೂಪಕ್ಕೆ ಆಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ. ಈ ಅನುಷ್ಠಾನ ಮಾಡಿರೋ ಯೋಜನೆಯಲ್ಲಿ ಬರೀ ಟಿಕೆಟ್ ಏನು ಬಸ್ ತುಂಬಿ ತುಳುಕ್ತಿರೋಂಥದ್ರಲ್ಲಿ ಅದರ ಹಣವನ್ನು ಇವತ್ತೇನಾರ ಸಾರಿಗೆ ನಿಗಮಕ್ಕೆ ಏನಾರ ಹಣವನ್ನು ಪಾವತಿಯನ್ನು ಮಾಡಿದರೆ ಇವತ್ತು ಈ ನೌಕರರಿಗೆ ಎಲ್ಲ ಸರ್ಕಾರದ ಪೇ ಕಮಿಷನ್ ಸ್ಯಾಲ್ರಿ ಇವತ್ತು ಎಲ್ಲ ನಿಗಮಗಳಿಗೆ ಪೇ ಕಮಿಷನ್ನ ಸ್ಯಾಲ್ರಿನೂ ಕೊಡ್ತಿದ್ದಾರೆ. ಆದರೆ ಇಲ್ಲಿಗೆ ಯಾಕೆ ಮಾತ್ರ? ಇದು ಅಶ್ವಥ್ ನಾರಾಯಣ್ ಅವ್ರ ಮಾತು.